ಬೇಗ ಬೇಗ ಮಾಡ್ರು. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್, ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ಮ ಮನೆ ಹಿತ್ಲಲ್ಲಿ ಎದಳ್ತಾನೆ, ಅಷ್ಟು ಜಾರುತ್ತೆ. ನಂದಿನಿ ಮದ್ವೆ ದಿನ ನನ್ನನ್ನು ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ, ಆದ್ರೆ ಮದ್ವೆ ಗಂಡು ಮಾತ್ರ ಬೀಳಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು, ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ, ಇಲ್ಲಿ ಸ್ವಲ್ಪ ಹಾಕ್ರ. ಅಮ್ಮ ಲೇಟ್ ಆಗ್ತದೆ, ನಾನು ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್ ಬಾಯ್. ರಾಮ, ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ. ಇವಳು ಓದಿದ್ದು ಬಾಂಬೆಲಿ, ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ ಯಾಕೋ ಬಿದ್ದೆ? ಮೈಯಲ್ಲಿರೋ ಮೂಳೆ ಮೇಂಟೈನ್ ಮಾಡಕ್ ಆಗಲ್ಲ ನಿನ್ ಕೈಲಿ. ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಬಾಬಾ ಪಾಪ ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನ್ಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ ಇವ್ನ್ ಇವತ್ತು ಹೊರಡಲ್ಲ, ನನಗೆ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಅಮ್ಮಂಗೆ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನಮ್ಮ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು, ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದು ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್, ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡ್ ಅದು, ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮ ಕಮ, ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ ಈ ಬಟ್ಟೆಲ್ ನಾಚಿಕೆ ಆಗುತ್ತೆ ಅಂಕಲ್ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು, ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ನಾ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ, ಆನೆ ರೇಪ್ ಮಾಡಿದವ್ರನ್ನ ಪೊಲೀಸವ್ರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೇನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ಕಾಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನ ಗೊತ್ತಾ? ಇಲ್ಲ ಗುರು, ಹಿಂದೆ ಒಂದ್ಸಲ ಆನೆನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ. ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರುವಾಯ್ತಾ ದೇವದಾಸ? ಲವ್ ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನು ಹೇಳಿದೆ, ನಾನು ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನು ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನ್ಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲ್ಲೇ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದ್ಯಂತೆ ನಿಮ್ಮೇಲೆ. ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ. ಹೋಗಿ ಟ್ರೈನ್ ವಿಚಾರಿಸಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ.
ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಯಾಕೆ ಹೇಳ್ತೀಯ ಅದ್ರ ಕತೆನ? ಆ ಕಡೆ ಮಳೆ ಬಿದ್ದು 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ. ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಆ, ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ? ನೋಡ್ ದೇವದಾಸ, ಹುಡುಗಿ ಜೊತೆಲಿರೋ 5 ಅವರಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಲ್ಲ ಬಾಸ್. ಸಪೋರ್ಟ್ ಮಾಡೋ ತರ ಇದ್ರೆ ನನ್ನ ಜೊತೆ ಇರು, ಇಲ್ಲ ಅಂದ್ರೆ ಸಾಯಿ. ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ. ಇಲ್ಲೊಂದು ಪುಣ್ಯಪೀಠ ಇದೆ, ಹೋಗಿ ಕಾಣಿಕೆ ಕಟ್ಬಿಟ್ ಬಾ ಅಂತ ಹೇಳಿದ್ರು ಅಪ್ಪ. ಹೋಗಣ್ವಾ? ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ಮ ಜೊತೆ ಬರ್ತೀನಿ. ಹೋಗೋಣ. ದೇವದಾಸ್ ಎಲ್ಲೋದ ಇವನು? ದೇವದಾಸ್, ಏ ದೇವದಾಸ್. ನೋಡ್ರಿ ಅವ್ನ ನಾಟಕ ನೋಡ್ರಿ. ಈಗ ತಾನೇ ಸಾಯಿ ಅಂದೆ, ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಯಾವ ಹಳೆ ಪಿಕ್ಚರ್ ನೋಡ್ನೋ ಏನೋ ಗೊತ್ತಿಲ್ಲ. ಟ್ರೈನು! ದೇವದಾಸ್, ಹೊರಹಾಕ್ಬಿಡ್ತೀನಿ ಅಷ್ಟೇ. ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನಾನು ಲೈಫಲ್ಲಿ. ಅಂತದ್ರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ? ಮಾತಾಬೇಡ, ಸುಮ್ಮನಿರ್ ನೀನು. ಸಾಕು ಬೈದಿದ್ದು, ಕೇಳಿ ಕೇಳಿ ಸುಸ್ತಾಗೋಯ್ತು. ಸರಿ. ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ? ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ. ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡ್ದಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ? ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊ ಅಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ. ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮೊದ್ಲು ನಿಮ್ ಮಾತ್ ಕೇಳಿದ್ರೆ ಮೈ ಉರಿಯೋದು, ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ. ಓ ಯಾಕೋ ಕಾರ್ಟೂನ್ ಕೆಟ್ಟೋದ್ನೇನ್ರಿ ನಾನು? ನೋಡೋಕೆ ತರ್ಲೆ ನೀವು, ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು. ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ. ನಾನು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಸಾರಿ. ನೀವು ಯಾವಾಗ ಸಾರಿ ಕೇಳ್ತಿರೋ, ಯಾವಾಗ ಶಬಾಷ್ ಅಂತಿರೋ, ಯಾವಾಗ ನಗ್ತಿರೋ, ಯಾವಾಗ ಕೋಪ ಮಾಡ್ಕೋತಿರೋ ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ ಕಣ್ರಿ. ರೀ, ಈ ಹುಡುಗಿರ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ರೆಡಿ ಮಾಡ್ದ. ಏನ್ ಗೊತ್ತಾ? ಗೊತ್ತಿಲ್ಲ. ಹೊಡ್ಕೊಳಕ್ ಚಪ್ಲಿ. ಇದೇನ್ರಿ ಕಾಮಿಡಿ? ಲೈಫಲ್ಲಿ 4 ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಜನ ಯಾರ್ಯಾರನೋ ಹೊತ್ಕೊಂಡು ಹೋಗ್ತಾ ಇದಾರೆ. ಹೌದು, ಮೇಲೆ ಹೊತ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ? ಓ, ಹಾಗಾದ್ರೆ ನಮ್ಮ ಅಪ್ಪನ್ನು ಕರ್ಕೊಂಬರ್ಬೇಕ್ರಿ ಇಲ್ಲಿಗೆ. ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ, ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ, ಅವ್ರನ್ನ ನೀವು ಬೆಟ್ಟದ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದ್ ಪೀಠ ಇದೆ, ಅವ್ರನ್ನ ಅದ್ರ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು. ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲ್ಲ. ಓಹೋ, ಹಾಗಾದ್ರೆ ನಮ್ಗಿಷ್ಟ ಆದವ್ರನ್ನ ನಾವು ಹೊತ್ಕೊಂಡೋಗಿ ಆ ಪೀಠದ ಮೇಲೆ ಕೂರ್ಸಿದ್ರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ. ದಿಸ್ ಇಸ್ ಟೂ ಮಚ್. ತಮಾಷೆ ಸಾಕು. ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ. ನಾನ್ ಮೇಲ್ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ. ಹಾಗಾದ್ರೆ ನೀವು ನಾನು ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು. ನಂಗೆ ತುಂಬಾ ಬೇಜಾರಾಗ್ತಿದೆಯಪ್ಪ. ನಂದಿನಿ, ಮೆಟ್ಲತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು 1ರಿಂದ 10ವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವ್ರು ಡಬಲ್ ಆಶೀರ್ವಾದ ಮಾಡ್ತಾನೆ, ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ. ಕಣ್ಣು ಮುಚ್ಕೊಂಡು 10 ಎಣ್ಸಿ.
ಏನೋ ಒಂದ್ ಹೇಳ್ಬಿಡ್ತೀರಾ. ಓಕೆ. ರೀ ಏನಾಯ್ತು? ಯಾಕ್ರಿ ಕೂತ್ ಬಿಟ್ರಿ? ರೀ ಅಯ್ಯೋ ಅಪ್ಪ, ಏನ್ರಿ? ಏನಾಯ್ತಪ್ಪ? ಯಾಕೋ ವಯಸ್ಸಾಗೋಯ್ತು ಅನಿಸ್ತಿದೆ ಮಗಳೇ. ಆಗ್ತಿಲ್ಲ. ಮುದುಕ ಆಗೋದ ನಿನ್ನಪ್ಪ. ಯಾಕಪ್ಪ ಬೇಜಾರಾಗ್ತ್ಯಾ? ಇಷ್ಟು ವರ್ಷ ನನ್ನನ್ನ ಹೊತ್ಕೊಂಡು ಹೋದ್ಯಲ್ಲ, ನನಗಷ್ಟು ಸಾಕು. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಪುಟ್ಟ. ಹೋಗ್ತಾ ಹೋಗ್ತಾ ಸಣ್ಣವ್ರಾಗ್ತೀರೇನ್ರಿ? ಸುಮ್ನೆ ಏನೇನೋ ಮಾತಾಡ್ಬೇಡಿ, ದುಃಖ ಆಗತ್ತೆ. ನನ್ನ ಮಗಳು ಯಾವತ್ತೂ ನಡಿಬಾರದು. ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು. ಮೈ ಕಿಡ್ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ಅಪ್ಪ, ಮುಂದಿನ ವರ್ಷ ನಿಮ್ಮ ಅಳಿಯ ಹೊತ್ಕೊಂಡು ಹೋಗ್ತಾರೆ. ಓಕೆ? ಹೇಗೂ ಇವಳು ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ನೆಕ್ಸ್ಟ್ ಇಯರ್ ಇಂದ ಇವಳು ಗಂಡನೇ ಹೊತ್ಕೊಂಡು ಹೋಗ್ತಾನೆ ಬಿಡಿ. ನೀವು ಸುಮ್ನೆ ಚಿಂತೆ ಮಾಡಿ ನಮ್ ತಲೆನೂ ಕೆಡಿಸ್ಬೇಡಿ. ಗುಡ್ ಐಡಿಯಾ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ. ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬಾ ದುಃಖದಲ್ಲಿದ್ದೀರಾ? ಓ ಏನ್ರಿ ಹೊಳೆ ಮೇಲ್ ಬಂದಂಗಿದೆ. 5 ನಿಮಿಷದ ಮುಂಚೆ ಹೊಳೆಯಲ್ಲಿ ನೀರೇ ಇರಲಿಲ್ಲ. ನೀವೇನಾದ್ರೂ ಕಣ್ಣೀರ್ ಹಾಕಿ ಹೊಳೆ ತುಂಬಿಸ್ಬಿಟ್ರ? ನನ್ನನ್ನು ಯಾಕೆ ಹೊತ್ಕೊಂಡೋದ್ರಿ? ಓ ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡು ಹೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ. ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ಲವ್ ದೇವದಾಸ, ಎಲ್ಲದಕ್ಕೂ ಗಂಟೆ ಅಲ್ಲಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯಾ? ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ? ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ. ಮಳೆ ಬರ್ತಾ ಇದೆ. ಹೋಯ್ ಬನ್ನಿ. ಮಳೆಲಿ ನಿಮ್ದು ಜ್ವರ ಗಿರ ಬಂದ್ರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದ್ರೆ. ಮೊದ್ಲು ಇವಳ ತಲೆ ಬರ್ಸು. ಮುಂಗಾರು ಮಳೆ ಜ್ವರ ಗಿರ ಬಂದ್ರೆ ಕಷ್ಟ. ಹೋಗು ಮಗ, ಹೋಗು ಹೋಗು ಹೋಗು. ಪಾಪ ಹುಡುಗಿ. ನನಗೂ ಸ್ವಲ್ಪ ಪಾಪ ಅನ್ನಜ. ನಾನು ಮಳೆ ನೆಂದಿದ್ದೀನಿ. ನೀನು ಬಾರ ಇಲ್ಲಿ, ಬಾರ ಇಲ್ಲಿ ಕೂತ್ಗಳ. ನಿನಗೆ ಬೆಚ್ಚಗಾಗಕ್ಕೆ ಬೇರೆ ಔಷಧಿ ಉಂಟಾ? ಏನ ನೀನು ಗಂಡು ಹುಡುಗ ಆಗಿ? ಇಲ್ಲ, ನಾನು ತುಂಬಾ ಒಳ್ಳೆಯವನು. ಇದು ಒಳ್ಳೆಯವ್ರಿಗೆ ಇರೋದು ತಗ. ಹಾಗ ಆದ್ರೂ ಬೇಡ ಇರ್ಲಿ ತಗ. ತಗೋ ಮಗ, ಸೀರೆ ಉಟ್ಟುಕೋ.
ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು? ಅಯ್ಯೋ ಹುಚ್ಚು ಹುಡುಗಿ, ನಿಂಗೆ ಅಷ್ಟು ಬರುದಿಲ್ವಾ? ಬಾ. ಎಷ್ಟು ಹೇಳಿದ್ರು ಬೇಡ ಅಂತೀಯಲ್ಲ, ಮಳೆಗೆ ಬಾರಿ ಒಳ್ಳೇದು, ಒಂಚೂರು ರುಚಿ ನೋಡ. ನನಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ. ಯಾಕಜ್ಜ ನೀವೆಲ್ಲ ಈ ತರ? ತೀರ್ಥ ಭಗವಂತ ಇದು. ನನಗೆ ಬೇಡ. ತಕೊಂಡು ಹೋಗಿ ಕೊಡು. ಹೋಗು. ನಾನು ಬಯಲು ಸೀಮೆಯಿಂದ ಎಮ್ಮೆ ವ್ಯಾಪಾರಕ್ಕೆ ಇಲ್ಲಿಗೆ ಬಂದವನು. ನನ್ನ ಹೆಂಡತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು. ಬಟ್ಟೆ ಮೈಮೆ ಏನು ಮಾಡಕ್ಕಾಗಲ್ಲ. ಈಗ ಹೋಗ್ತದೆ ತಗ.